ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಂಡು ಕೂಟವನ್ನ ಆರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವಂತಹ ಪರಲೋಕದಲ್ಲಿರುವ ನಮ್ಮ ಸ್ವರ್ಗೀಯ ತಂದೆಯಾಗಿರುವಂತಹ ದೇವರೇ, ನಿನ್ನ ಪರಿಶುದ್ಧ ಪಾದಗಳಿಗೆ ವಂದನೆಗಳು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೆ ದೇವಾ, ನೀನು ಒಳ್ಳೆಯವನು, ನೀತಿವಂತನು, ಪರಿಶುದ್ಧನು ಸ್ವಾಮಿ, ಸರ್ವೋಪಕಾರಿಯಾಗಿರುವಂತಹ ದೊಡ್ಡ ದೇವರು ಸ್ವಾಮಿ. ಸ್ತೋತ್ರ. ಭೂಮಿ ಆಕಾಶಗಳನ್ನು ಕರ್ತನೆ ಉಂಟು ಮಾಡಿದಂತ ನಮ್ಮ ನಿರ್ಮಾಣಿಕನು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ ದೇವಾ. ಸರ್ವ ಸೃಷ್ಟಿಗೆ ಸ್ವಾಮಿ ಆಧಾರ ಭೂತನಾಗಿರುವಂತ ದೇವನೇ, ನಿನಗೆ ಸ್ತೋತ್ರ ಕರ್ತನೆ ದೇವಾ. ಈ ಸಾಯಂಕಾಲ ಸಮಯದಲ್ಲಿ ಸ್ವಾಮಿ ನಾವು ಉಳಿದಿರುವುದು ನಿನ್ನ ಕರುಣೆಯೇ, ನಿನ್ನ ಕೃಪಾ, ನಿನ್ನ ಪ್ರೀತಿ, ನಿನ್ನ ದಯೆಗಳಿಗೋಸ್ಕರ ನಾವು ನಿನ್ನನ್ನು ವಂದಿಸ್ತೇವೆಯ ಕರ್ತನೆ. ನಮ್ಮ ಎಲ್ಲ ಪಾಪದಿಂದ ಕರ್ತನೆ ಅಪರಾಧಗಳಿಂದ ಸತ್ತಂತವರಾಗಿದ್ದಂತ ನಮ್ಮನ್ನು ಸ್ವಾಮಿ ಕ್ರಿಸ್ತ ಯೇಸುವಿನಲ್ಲಿ ಕರ್ತನೆ ನೀನು ಬದುಕಿಸಿದಂತ ದೇವರಾಗಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಕರ್ತನೆ ಕತ್ತಲೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಸ್ವಾಮಿ. ಈ ಲೋಕ ಪಾಪದಲ್ಲಿ ನಾವು ಕರ್ತನೆ ಇದ್ದೇವಪ್ಪ. ನೀನು ಕರ್ತನೆ ನಮ್ಮ ಜೀವಿತದಲ್ಲಿ ಬೆಳಕಾಗಿ ಬಂದು ಕತ್ತಲೆಯನ್ನು ಪರಿಹಾರ ಮಾಡಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ. ಕೀರ್ತನೆ 119, 105 ಪ್ರಕಾರ ಸ್ವಾಮಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಎಂಬುದಾಗಿ ಹೇಳಿದ್ಯಾ. ನಾವು ಹೋಗುವಂತಹ ಮಾರ್ಗಗಳಲ್ಲಿ ಸ್ವಾಮಿ ನೀ ನಮಗೆ ಕರ್ತನೆ ದೀಪವಾಗಿದ್ದು ಕರ್ತನೆ ಬೆಳಕಾಗಿದ್ದು ನಮ್ಮನ್ನು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಆಲೋಚನೆಗಳನ್ನು ದೂರದಿಂದಲೇ ಬಲ್ಲಾತನಾಗಿರುವಾತನೇ ನಿನಗೆ ಸ್ತೋತ್ರ. 139ನೇ ಕೀರ್ತನೆಯಲ್ಲಿ ಸ್ವಾಮಿ, ನನ್ನನ್ನು ಪರೀಕ್ಷಿಸಿ ಸಂಪೂರ್ಣವಾಗಿ ತಿಳಿಕೊಂಡಿದ್ದೆ ಎಂಬುದಾಗಿ ಕರ್ತನೆ ವಾಕ್ಯದಲ್ಲಿ ನೋಡುವಾಗ ಸ್ವಾಮಿ, ದೂರದಿಂದಲೇ ನಮ್ಮ ಆಲೋಚನೆಗಳನ್ನು ಬಲ್ಲಾತ ದೇವರು ಸ್ವಾಮಿ. ಸ್ತೋತ್ರ. ನಾವು ಕೂತುಕೊಳ್ಳುವುದು, ಹೇಳುವುದು ಎಲ್ಲವೂ ಸ್ವಾಮಿ ನನಗೆ ಗೊತ್ತದೆ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ಸೃಷ್ಟಿ ಮಾಡಿದಂತ ನಿರ್ಮಾಣಿಕನನ್ನ ಈ ರಾತ್ರಿ ಈ ಸಾಯಂಕಾಲ ಸಮಯದಲ್ಲಿ ನಿನ್ನನ್ನು ಆರಾಧಿಸ್ತೇವೆ. ಸ್ತುತಿಗಳ ಮಧ್ಯದಲ್ಲೇ ನಿವಾಸ ಮಾಡುವಂತ ದೇವರು ಸ್ವಾಮಿ, ರಾಜಾದಿ ರಾಜನು, ದೇವಾದಿ ದೇವನು ಸ್ವಾಮಿ. ಕರ್ತನೆ ನಿನ್ನನ್ನು ಕೊಂಡಾಡುತ್ತೇವಯ್ಯ, ನಿನ್ನನ್ನು ಸ್ತುತಿಸ್ತೇವೆ ಸ್ವಾಮಿ. ಅಪ್ಪ, ದಾವಿದನು ತನ್ನ ಜೀವಿತ ಕಾಲದಲ್ಲಿ ಕೀರ್ತನೆ 103 ಆ ಒಂದು ವಚನದಲ್ಲಿ ನೋಡುವಾಗ 1, 2, 3, 4 ವಚನಗಳನ್ನು ನೋಡುವಾಗ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಿಜವಾಗಿಯೂ ಸ್ವಾಮಿ ಕರ್ತನೆ, ನೀನು ಮಾಡಿದಂತ ಪ್ರತಿಯೊಂದು ಮೇಲುಪಕಾರಗಳಲ್ಲಿ ಒಂದನ್ನು ಮರೆಯದೆ ಕರ್ತನೆ ನಾವು ನಿನಗೆ ಸ್ತೋತ್ರವನ್ನ ಸಲ್ಲಿಸುವಂತೆ ಸಹಾಯವನ್ನು ಮಾಡು ಕರ್ತನೆ. ನಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ನಿನ್ನ ಪ್ರಾಣವನ್ನು ಕೊಟ್ಟಿದೆಯಾ. ನಮ್ಮ ರೋಗಗಳನ್ನು, ನಮ್ಮೆಲ್ಲ ಪಾಪದ ಭಾರಗಳನ್ನು ಸ್ವಾಮಿ, ಶಿಕ್ಷೆಯನ್ನು ಕರ್ತನೆ ನೀನು ತೆಗೆದು ಹಾಕಿದಂತ ದೇವರು, ರಕ್ಷಣೆಗೆ ಕರ್ತನು ಸ್ವಾಮಿ. ದೇವನೇ ನಿನಗೆ ಸ್ತೋತ್ರ. ಆ ದಿನ ಇಸ್ರಾಯೇಲರನ್ನು ಕರ್ತನೆ ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಯಾವ ರೀತಿ ನಡೆಸಿದೆಯೋ ಕರ್ತನೆ ದೇವ, ನಮ್ಮನ್ನು ನಡೆಸ್ತಾ ಇರುವಂತ ದೇವರಾಗಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ ದೇವ. ಕರ್ತನೆ ಇವತ್ತು ಸಮಾಪ್ತಿವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಜೊತೆಯಾಗಿ ನೀನು ನಡೆಸುವಂತ ದೇವರು, ಅದಕ್ಕಾಗಿ ಸ್ತೋತ್ರ ದೇವ. ದಾನಿಯೇಲ ಕರ್ತನೆ ದೇವರು, ದಾವೀದನ ದೇವರು, ಅಬ್ರಾಮ್, ಈಸಾಕ್, ಯಾಕೋಬರ ದೇವರು ಸ್ವಾಮಿ. ಸ್ತೋತ್ರ ಕರ್ತನೆ ಅಪ್ಪ ದೇವ. ಕರ್ತನೆ ಅಬ್ರಹಾಮನು ನಂಬಿಕೆಯಲ್ಲಿ ಕರ್ತನೆ ಯಾವ ರೀತಿಯಾಗಿ ನಿನ್ನೊಂದಿಗೆ ಕರ್ತನೆ ನೀತಿಯೊಂದನೆಂದು ದೇವ ಕರ್ತನೆ ಲೆಕ್ಕಕ್ಕೆ ಎಣಿಸಲ್ಪಟ್ಟನು ಸ್ವಾಮಿ. ನಮ್ಮ ಜೀವಿತದಲ್ಲಿ ಕರ್ತನೆ ಅನೇಕ ವಿಷಯಗಳಲ್ಲಿ ಸಂಶಯ ಪಡ್ತಾ ಇರ್ತೇವೆ ಸ್ವಾಮಿ. ಆ ಸಂಶಯದಿಂದ ಬಿಡುಗಡೆಯನ್ನು ಕೊಟ್ಟು ನಿನ್ನ ನಂಬುವಂತೆ ಸ್ವಾಮಿ, ಪೂರ್ಣ ಹೃದಯದಿಂದ ಕರ್ತನೆ ಪೂರಾ ನಂಬಿಕೆ ಇಟ್ಟು ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೀಲಿಕ್ಕೆ ಸಹಾಯ ಮಾಡು ಕರ್ತನೆ ದೇವ. ಉಳಿದಂತ ದಿನಗಳಲ್ಲಿ ಕರ್ತನೆ ನಿನ್ನ ಚಿತ್ತವನ್ನೇ ನಾವು ನೆರವೇರಿಸುವ ಹಾಗೆ ಸಹಾಯ ಮಾಡು. ಎಷ್ಟೋ ಮಂದಿ ಕರ್ತನೆ ದೇವ ಕರ್ತನೆ 40 ದಿವಸಗಳು ಉಪವಾಸ ಕೂಡ ಮಾಡ್ತಾ ಇದ್ದಾರೆ ಸ್ವಾಮಿ. ಕರ್ತನೆ ದೇವ, ಬಟ್ಟೆಗಳನ್ನೆಲ್ಲ ಸ್ವಾಮಿ, ಹೃದಯವನ್ನ ಕರ್ತನೆ ಹರಿದುಕೊಂಡು ಪಶ್ಚಾತ್ತಾಪ ಪಟ್ಟು ಕರ್ತನೆ ದೇವ ನಿನ್ನಲ್ಲಿ ಕರ್ತನೆ ಉಪವಾಸವಿದ್ದು ಕರ್ತನೆ ನಿಜವಾದಂತ ಕರ್ತನೆ ಮಾನಸಾಂತರ, ಪಶ್ಚಾತ್ತಾಪ, ರಕ್ಷಣೆಗೋಸ್ಕರ ಕರ್ತನೆ
ದೇವ, ಹೋರಾಡುವಂತೆ ಸಹಾಯ ಮಾಡು ಕರ್ತನೆ. ಲೋಕಾನುಸಾರವಾಗಿ ಲೋಕಾಚಾರವಾಗಿ ಜೀವಿಸದೆ ಕರ್ತನೆ, ದೇವ, ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಕೇವಲ 40 ದಿವಸಗಳು ಮಾತ್ರ ಸೀಮಿತವಲ್ಲದೆ ಸ್ವಾಮಿ, ಯಾವಾಗಲೂ ನಿನ್ನ ಸನ್ನಿಧಿಯಲ್ಲಿ ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯದಲ್ಲಿ ಸ್ವಾಮಿ ದೇವ, ಅಪೊಸ್ತಲರ ಬೋಧನೆಯಲ್ಲಿಯೂ ಕರ್ತನೆ, ರೊಟ್ಟಿ ಮುರಿಯುವುದರಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ಕರ್ತನೆ, ದೇವನ ಬೋಧನೆ ಕೇಳುವುದರಲ್ಲಿ ಸಹವಾಸದಲ್ಲಿ ಇರುವಂತೆ ಸಹಾಯ ಮಾಡು ಕರ್ತನೆ. ಸ್ತೋತ್ರ. ನಾವು ಆತ್ಮೀಯ ರೀತಿಯಲ್ಲಿ ಉನ್ನತ ಶಿಖರಕ್ಕೆ ಏರುವಂತೆ ಸ್ವಾಮಿ ಸಹಾಯ ಮಾಡು ಕರ್ತನೆ. ಪೌಲನ ಹಾಗೆ ಕರ್ತನೆ, ಮುಂದೆ ಇರುವಂತಹವುಗಳನ್ನು ಸ್ವಾಮಿ ಎದೆ ಬೊಗ್ಗಿದ ವೀರನಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಇಂದಿನವುಗಳನ್ನು ಮರೆತು ಸ್ವಾಮಿ ದೇವ, ನಿನ್ನ ಪುನರುತ್ಥಾನ ಶಕ್ತಿಯನ್ನು ಹೊಂದಿಕೊಂಡು ಸ್ವಾಮಿ ದೇವ ಕರ್ತನೆ, ನಾವು ಈ ಯಾತ್ರೆಯಲ್ಲಿ ಸಾಗುವಂತೆ ಸಹಾಯ ಮಾಡು. ನಮ್ಮ ಯಾತ್ರೆಯಲ್ಲಿ ಕಷ್ಟಗಳು, ಸಂಕಟಗಳು, ಹೋರಾಟಗಳು, ದುಃಖಗಳು ಅನೇಕವಿದ್ದರೂ ಕೂಡ ನಮ್ಮನ್ನು ಕಾಪಾಡಿ ನಡೆಸುವಂತ ಮಹಾ ಮಹಿಮರಾಜನೇ ನಿನಗೆ ಸ್ತೋತ್ರ. ನೀನು ಮಾಡಿದಂತೆಲ್ಲ ಮೇಲುಪಕಾರಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತಾ, ಈ ಕೂಟಕ್ಕೆ ನಿನ್ನ ಆದಿಯು ಅಂತ್ಯವಾಗಿದ್ದು ನೀನು ನಡೆಸಬೇಕೆಂಬುದಾಗಿ, ಸಹಾಯ ಮಾಡಬೇಕೆಂಬುದಾಗಿ, ನಿನ್ನ ಪವಿತ್ರಾತ್ಮನ ಬಲವು, ನಿನ್ನ ಶಕ್ತಿಯು ಸ್ವಾಮಿ, ನಿನ್ನ ಒಂದು ಕೃಪೆಯು, ನಿನ್ನ ಪ್ರಸನ್ನತೆ ದೇವರಾತ್ಮನೆ ನೀನು ಚಲಿಸುವಂತೆ ಸಹಾಯ ಮಾಡಬೇಕೆಂದು ದೇವ, ಈ ಏರಿಯಾವನ್ನು ಸ್ವಾಮಿ ನಿನ್ನ ಆಶೀರ್ವದಿಸು. ಈ ಪ್ರಾಂತದಲ್ಲಿರುವಂತಹ ಪ್ರತಿಯೊಬ್ಬರು ರಕ್ಷಣೆ ಹೊಂದುವಂತೆ ಸಹಾಯ ಮಾಡು. ಅನೇಕ ಜನರನ್ನ ಸ್ಪಂದಿಸು. ಪಾಪದಲ್ಲಿ, ಅಂಧಕಾರದಲ್ಲಿ, ಕತ್ತಲೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನ ಕರ್ತನೆ ನೀನು ಸ್ಪಂದಿಸಿ ದೇವರೇ, ನಿನ್ನ ಪರಿಶುದ್ಧವಾದಂತಹ ರಕ್ತವನ್ನು ಅವರಿಗೋಸ್ಕರ ಕೂಡ ನೀನು ಸುರಿಸಿದ್ಯಾ ಸ್ವಾಮಿ ದೇವ. ಈ ಸತ್ಯವನ್ನು ಕರ್ತನೆ ನಂಬುವಂತೆ ಸಹಾಯ ಮಾಡು ಕರ್ತನೆ. ಮಾನಸಾಂತರವನ್ನು ಅನುಗ್ರಹಿಸು ಕರ್ತನೆ. ದೇವ, ನೀನು ಮಾತ್ರ ಕಾರ್ಯ ಮಾಡು ಕರ್ತನೆ. ಬಂದಂತ ನಮ್ಮೆಲ್ಲರನ್ನ ಆಶೀರ್ವದಿಸಿ